ಕಳ್ಳ ಹೆಂಡತಿ ನೋಡಕ್ಕೆ ಎಂತ ಒಳ್ಳೆ ಐಡಿಯಾ ಮಾಡಿದ ನೋಡು. ಈಗ ನಿನ್ ಮುಖದಲ್ಲಿ ಒಂದ್ ಕಳೆ ಬಂತು. ಗಂಡ ನೆನೆಸ್ಕೊಂಡು ಕೊರಗ್ತಾ ಇದ್ದಿದ್ದು ಆ ದೇವ್ರಿಗೂ ತಲುಪ್ತು ಅನ್ಸತ್ತೆ. ಎಷ್ಟು ಒಳ್ಳೆ ದಾರಿ ಹುಡ್ಕೊಟ್ಟಿದ ನೋಡು. ಮುಂದೇನು ಅಂತಿದ್ದವಳಿಗೆ? ಶ್ರೀ ಆಫೀಸ್ಗೆ ಹೋಗ್ತೀಯ ಅಲ್ವಾ? ಅಥವಾ ಕಷ್ಟ ಆಗೋತಿದ್ರೆ ಹೇಳು, ನಾನೇ ಚೆಕ್ ಬುಕ್ ತಗೊಂಡು ಹೋಗ್ತೀನಿ. ಇಲ್ಲ ಚಿಕ್ಕಮ್ಮ, ನಾನೇ ಹೋಗ್ತೀನಿ. ಕಳ್ಳಿ. ಸರ್, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಚೆಕ್ ಬುಕ್ ನಿಮ್ಮ ಟೇಬಲ್ ಮೇಲಿರುತ್ತೆ. ಚೆಕ್ ಬುಕ್ ವಿಷಯ ಬಿಡಿ, ಯಾರು ತರ್ತಿರೋದು ಅದನ್ನ ಹೇಳಿ. ಜಾನ್ವಿ ಮೇಡಮ್ ತರ್ತಿದ್ದಾರೆ ಸರ್. ಹೌದಾ? ಓಕೆ. ಕಲಾ ಮೇಡಮೇ ಹೇಳಿದ್ರು ಜಾನ್ವಿ ಮೇಡಮ್ ಕೆಲ್ ಕಳಿಸ್ತೀನಿ ಅಂತ. ಸರಿ ಸರಿ, ಓಕೆ. ಬೇಗ ಬಾಜಾನು ಪ್ಲೀಸ್. ಏನೇ ಕಲಾ, ಎಲ್ಲ ನಿರ್ಧಾರನು ನೀನೇ ತಗೊಳ್ಳೋದನ್ನ ಯಾವಾಗ್ಲಿಂದ ರೂಢಿ ಮಾಡ್ಕೊಂಡೆ? ಅಯ್ಯೋ, ನಾನ್ ಯಾವ ನಿರ್ಧಾರನೂ ತಗೊಂಡಿಲ್ಲ ಅತ್ತೆ. ಸುಧಾನೇ ಫೋನ್ ಮಾಡಿದ್ರು ಆಫೀಸಿಂದ ಚೆಕ್ ಬುಕ್ ಬೇಕು ಅಂತ. ನನಗೆಲ್ಲ ವಿಷಯನೂ ಗೊತ್ತು. ಗೂಢಾಚಾರನ ಇಟ್ಟಿದ್ದೀರಲ್ಲ, ಮುಟ್ಸಿರ್ತಾರೆ ಸುದ್ದಿನ. ನಾನೇನ್ ಗೂಢಾಚಾರಕ್ಕೆ ಮಾಡ್ಲಿಲ್ಲ. ಫೋನಲ್ಲಿ ನನ್ನ ಮುಂದೆ ಮಾತಾಡಿದ್ದನ್ನ ನಾನೇ ಕೇಳಿಸ್ಕೊಂಡೆ. ನಿನ್ ಕಿವಿಗ್ ಬಿದ್ದಿದ್ದನ್ನೆಲ್ಲ ನಿಮ್ಮ ಅಮ್ಮನ್ ಕಿವಿಗ್ ಹಾಕದ್ರೇನೇನಾ ನಿನಗ್ ಸಮಾಧಾನ? ಹೆಣ್ಮಕ್ಳು ಆದವ್ರಿಗೆ ಯಾವ ವಿಷಯನ ಯಾರ ಎದುರಿಗೆ ಎಷ್ಟು ಹೇಳ್ಬೇಕು ಅನ್ನೋ ವಿವೇಚನೆ ಇರ್ಬೇಕು. ನೀನ್ ನಿನ್ ಗಂಡನ ಜೊತೆ ಇಲ್ಲ ಅಂತ ಬೇರೆ ಹೆಣ್ಮಕ್ಳಿಗೆ ಅನ್ಯಾಯ ಮಾಡೋದು ತಪ್ಪಾಗತ್ತೆ. ನಿಂಗೆ ಈ ಸೂಕ್ಷ್ಮ ಎಲ್ಲ ಅರ್ಥ ಆಗಿದ್ರೆ ನಿನ್ ಗಂಡನ್ ಬಿಟ್ಟು ಇಲ್ಲಿರೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಪ್ಲೀಸ್ ಚಿಕ್ಕಮ್ಮ, ಸುಮ್ಮನೆ ಬಿಡಿ. ಚುಚ್ಕೊಡೋವರೆಗೂ ಚುಚ್ಕೊಟ್ಟು ಈಗ ಸುಮ್ಮನೆ ನಾಟಕ ಮಾಡ್ಬೇಡ ನೀನು. ಅವಳೇನೋ ಚುಚ್ಕೊಟ್ಟಿಲ್ವೇ ಬೇಬಿ, ಆ ಬುದ್ಧಿ ಇರೋದು ಏನಿದ್ರು ನಿನ್ಗೆ. ಅದಕ್ಕೆ ನೀವು ಸಾಕು, ಮಾತು ಎಲ್ಲಿಂದ ಎಲ್ಲಿಗೋ ಹೋಗ್ತಿದೆ. ಜಾನ್ವಿ, ಚೆಕ್ ಬುಕ್ ಎತ್ತಿಟ್ಕೋ, ಬೇಗ ಹೋಗು, ಅರ್ಜೆಂಟ್ ಅಂತೆ. ಆ ಜವಾಬ್ದಾರಿ ನಿನಗೆ ಬೇಡ ಜಾನ್ವಿ. ನಿನ್ ಪಾಡಿಗೆ ನೀನು ನೇರವಾಗಿ ಬ್ಯಾಂಕ್ ಹೋಗಿ ಕೆಲಸ ಮಾಡ್ಕೊಂಡ್ ಬಾ, ಸಾಕು. ಅತ್ತೆ, ಆಫೀಸಲ್ಲಿ ಶ್ರೀ ಕಾಯ್ತಾ ಇರ್ತಾನೆ. ಯಾರಿಗೋಸ್ಕರ? ಚೆಕ್ ಬುಕ್ಗೋಸ್ಕರ ಅರ್ಜೆಂಟ್ ಅಂತೆ. ಚೆಕ್ ಬುಕ್ ಟೈಮ್ ಸರಿಯಾಗಿ ಆಫೀಸ್ ತಲುಪುತ್ತೆ. ಜಾನ್ವಿ ನೇರವಾಗಿ ಬ್ಯಾಂಕ್ ಹೋಗಿ ಬರಲಿ. ಹೋಗು.
ಚೆಕ್ ಬುಕ್ ಬಂತು. ಹಾ ಕಳ್ಸಿ 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 ಕಳ್ಸಿ. ಹಾ ಸರ್, ತಗೊಂಡ್ ಬರ್ತಾ ಇದ್ದಾರೆ. ಯಸ್ ಕಮೆನ್. ನೀನೇನೋ ಮಾಡ್ತಿದ್ಯಾ ಇಲ್ಲಿ? ಸರ್ ಸುಧಾ ಮೇಡಮ್. ಈ ಸುಧಾ ಒಬ್ರು ರಾಂಗ್ ಟೈಮಲ್ಲೇ ಕಾಫಿ ಟೀ ವಿಚಾರಿಸ ಕಳಿಸ್ಬಿಡ್ತಾರೆ. ನಂಗೇನು ಬೇಡ, ನೀ ಹೋಗು. ಹೇಳದ್ ಕೇಳಿಸ್ಲಿಲ್ವಾ? ಹೊರಡು. ಸರ್ ಚೆಕ್ ಬುಕ್ಕು. ಇದನ್ನ ಯಾರು ಕೊಟ್ರು? ಅನ್ನಪೂರ್ಣ ಮೇಡಮ್ ಮನೆ ಕರ್ಸ್ಕೊಟ್ರು ಸರ್. ಯಾರಿಲ್ಲ, ಬನ್ನಿ ಬನ್ನಿ, ಹೆದರ್ಕೋಬೇಡಿ. ಗೊತ್ತಾದ್ರೆ ಕಷ್ಟ ಕಲ. ಗೊತ್ತಾಗಲ್ಲ, ಸುಮ್ಮನಿರಿ. ಹಿಂಗಾಗ್ತಿದೆ. ಮಾತಾಡಿ ಮಾತಾಡಿ. ಹಲೋ ಶ್ರೀ, ಅಮ್ಮ. ಗುರ್ತು ಸಿಗ್ತೇನೋ ಶ್ರೀ? ಮರ್ತೇ ಬಿಟ್ಟಿದೀಯ ಅನ್ಕೊಂಡೆ. ಮರಿತೀನಿ ಅನ್ಸುತ್ತಾ? ಎಲ್ಲಿದೆಯೋ ಕಂದ? ಆಫೀಸು. ಅದು ಗೊತ್ತಾಯ್ತು. ಎಲ್ಲಿ ಉಳ್ಕೊಂಡಿದ್ಯಾ? ಹೋಟೆಲ್. ಇಷ್ಟು ದೊಡ್ಡ ಮನೆ ಇಟ್ಕೊಂಡು ಹೋಟ್ಲಲ್ಲಿ ಉಳ್ಕೊಳ್ಳೋ ಅವಶ್ಯಕತೆ ಇದೆಯೇನೋ? ಅನಿವಾರ್ಯತೆ ಇದೆಯಲ್ಲಮ್ಮ. ಊಟ ತಿಂಡಿ ಎಲ್ಲ ಸರಿ ಹೋಗ್ತಿದ್ಯಾ ಅಲ್ಲಿ? ನಿಮ್ಮಷ್ಟು ರುಚಿಯಾಗಿ ಮಾಡೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ ಬಿಡಿ. ಏನೋ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ತಿನ್ಬೇಕಷ್ಟೆ. ನೀನಿವತ್ತು ಬೆಳಿಗ್ಗೆ ಮನೆಗೆ ವಾಪಸ್ ಬಂದ್ಬಿಡ್ತೀಯ ಅಂತ ಎಲ್ಲರೂ ಕಾಯ್ತಾ ಇದ್ವಿ ಕಣ. ಕಾಯಬೇಡಿ ಮಾಮ್. ಅಂದ್ರೆ ಮಾತಕ್ಕ, ಅವಾಗಿಂದ ನೀವೇ ಮಾತಾಡ್ತಿದ್ದೀರಾ. ಈಗ ನನ್ ಸರ್ದಿ. ಹಲೋ ಶ್ರೀ, ನಾನ್ ಕಣೋ. ಹೇಗಿದ್ದೀರ ಕಲಾ ಮಾಮ್? ಏನೋ ಇದೀವಪ್ಪ. ನಮ್ ನೆನಪು ಬರ್ತಿಲ್ವೇನೋ ನಿಂಗೆ? 27 ವರ್ಷ ಕಣ್ಣಲ್ಲೇ ಕಂಡಿಟ್ಟು ನೋಡ್ಕೊಂಡಿದ್ದೀರಾ. ನಿಮ್ಮ ಪ್ರೀತಿ ಕೊಟ್ಟಿದ್ದೀರಾ. ನೆನಪಾಗ್ದೇನೆ ಇರ್ತೀರಾ? ಸದಾ ನೆನಪಾಗ್ತಾನೆ ಇರ್ತೀರಾ ಮಾಮ್? ನಮಗೂ ಅಷ್ಟೇ. ನೀನ್ ಇಲ್ದೆ ಒಂದಿನ ಹೇಗ್ ಕಳೆದ್ವಿ ಅಂತ ಆ ದೇವ್ರಿಗೆ ಗೊತ್ತು. ಜಾನ್ವಿ ಅಂತೂ ನೀನ್ ಹೋದಾಗಿಂದ ಒಂದ್ ಗುಟಕ್ ನೀರ್ ಕೂಡ ಕುಡ್ದಿಲ್ಲ, ಗೊತ್ತಾ? ಹೌದಾ? ನೀವ್ ಯಾರಾದ್ರೂ ತಿಳಿಸ್ ಹೇಳ್ಬೇಕಲ್ವಾ ಮಾಮ್? ಎಲ್ರೂ ಹೇಳಾಯ್ತು ಶ್ರೀ. ಬಲವಂತ ಮಾಡಕ್ಕೆ ನಮಗೂ ಮನ್ಸು ಬರ್ತಿಲ್ಲ. ಪಾಪ ಕಣ, ಅವಳು ನಿನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ. ಅವಳು ಊಟ ಮಾಡಿಲ್ಲ ಅಂತ ಮನೇಲಿ ನಾವು ಕೂಡ ಅನ್ನ ನೀರು ಮುಟ್ಟಿಲ್ಲ, ಗೊತ್ತಾ? ಪ್ಲೀಸ್, ನೀವು ಇಷ್ಟೊಂದು ವೀಕ್ ಆದರೆ ನನಗಿಲ್ಲಿ ತುಂಬಾ ಕಷ್ಟ ಆಗ್ಬಿಡುತ್ತೆ. ನಾನೊಂದು ಒಳ್ಳೆ ಉದ್ದೇಶಕ್ಕೆ ಮನೆ ಬಿಟ್ಟು ಬಂದಿದ್ದೇನೆ. ಅದು ಈಡೇರೋವರೆಗೂ ನೀವೆಲ್ಲರೂ ಒಬ್ರ ಬಗ್ಗೆ ಇನ್ನೊಬ್ರು ಕೇರ್ ತಗೋಬೇಕಲ್ವಾ? ನಮ್ಗಿದೆಲ್ಲ ಹೊಳಿಲೇ ಇಲ್ಲ ನೋಡು. ಹೌದು, ನೀನ್ ಯಾಕೆ ಮನೆ ಬಿಟ್ಟು ಹೋಗಿದ್ದು? ಅದನ್ನ ಆಮೇಲೆ ಹೇಳ್ತೀನಿ. ಜಾನು ಇದ್ರೆ ಫೋನ್ ಕೊಡ್ತೀರಾ? ಅವಳು ಇಲ್ಲ ಕಣೋ. ಅವಳು ಬಂದ್ಮೇಲೆ ನಿಂಗೆ ಫೋನ್ ಮಾಡಿಸ್ತೀನಿ, ಆಯ್ತಾ? ಈಗ ಹೇಳ್ತೀರಾ, ಆಮೇಲೆ ಮರ್ತು ಬಿಡ್ತೀರಾ. ಚೆಕ್ ಬುಕ್ ತಗೊಂಡು ಜಾನುನೇ ಬರ್ತಾಳೆ ಅಂತ ಎಷ್ಟು ಆಸೆಯಿಂದ ಕಾಯ್ತಿದ್ದೆ ಗೊತ್ತಾ? ನೀವು ಹೇಳಿದ್ರಂತೆ ಸುಧಾ ಅವ್ರ ಹತ್ರ ಜಾನುನೇ ಕಳಿಸ್ತೀನಿ ಅಂತ. ಸಾರಿ ಕಣೋ ಶ್ರೀ, ನಂಗೂ ತುಂಬಾ ಬೇಜಾರಾಯ್ತು.
ನಿಂಗೆ ಗೊತ್ತಲ್ಲ ನಾನು ಎಷ್ಟು ಪೆದ್ದು ಅಂತ. ಸೂಕ್ಷ್ಮನೇ ಗೊತ್ತಾಗಲ್ಲ, ಕೊನೆಗಳಿಗೆಲಿ ಪ್ಲಾನ್ ಎಲ್ಲ ಫ್ಲಾಪ್ ಆಗೋ ತರ ಮಾಡ್ಬಿಟ್ಟೆ. ಅಯ್ಯೋ ಅರ್ಥ ಆಗ್ಲಿಲ್ವೇನೋ ನಿಂಗೆ? ನಮ್ಮನೇಲಿ ಇದಾರಲ್ಲ ಲೇಡಿ ಹಿಟ್ಲರು, ಅದೇ ನಿಮ್ಮ ಅಜ್ಜಿ, ಅವ್ರಿಗೆ ವಿಷಯ ಎಲ್ಲ ಗೊತ್ತಾಗಿ ಪ್ಲಾನ್ ಎಲ್ಲ ಫ್ಲಾಪ್ ಆಗೋಯ್ತು. ಆದ್ರೆ ನೀನ್ ಬೇಜಾರ್ ಮಾಡ್ಕೋಬೇಡ ಶ್ರೀ, ನಿನ್ನ ಜಾನ್ವಿನ ಒಂದ್ ಮಾಡೋದು ನನ್ ಜವಾಬ್ದಾರಿ. ಅವ್ರೇನ್ ಬೇರೆ ಬೇರೆ ಆಗಿದಾರೇನೆ, ನೀನ್ ಮಧ್ಯಸ್ಥಿಕೆ ವಹಿಸಿ ಒಂದ್ ಮಾಡೋದಕ್ಕೆ? ಅಯ್ಯೋ ನಾನ್ ಹಾಗೆ ಹೇಳಿಲ್ಲ ಮಾಲ್ತಕ್ಕ. ಶ್ರೀ, ಈ ಸಲ ಪ್ಲಾನ್ ಫೇಲ್ ಆಗೋಯ್ತು. ನೆಕ್ಸ್ಟ್ ಟೈಮ್ ಹೀಗಾಗದೇ ಇರೋ ತರ ನಾನ್ ಎಚ್ಚರಿಕೆ ವಹಿಸ್ತೀನಿ. ನಿಂಗೆ ಯಾವಾಗ ಜಾನ್ವಿನ್ ನೋಡ್ಬೇಕು ಅಂತ ಅನ್ಸುತ್ತೆ ಹೇಳೋ, ನಾನ್ ಮೀಟಿಂಗ್ ಫಿಕ್ಸ್ ಮಾಡಿಸ್ತೀನಿ. ನಿಂಗೆ ಅವಳ ಜೊತೆ ಮಾತಾಡ್ಬೇಕು ಅನ್ಸ್ದಾಗ ನಂಗೆ SMS ಮಾಡು, ನಿನ್ ಪ್ರೇಮ ಸಂದೇಶನ ಅವಳಗ್ ತಿಳಿಸ್ತೀನಿ. ನಿಮ್ಮಿಬ್ರ ವಿಷಯದಲ್ಲಿ ನಾನೇ ಪಾರಿವಾಳ, ಓಕೆನಾ? ಏನ್ ಮಾತಕ್ಕ, ನೀ ಮಾತಾಡ್ಬೇಕಾ? ನಾನು ಹೀಗೆ ತೊಂದ್ರೆ ಕೊಟ್ನಾ? ಯಾಕೆ ಹೀಗಾಡ್ತಿದ್ರು? ಹಲೋ ಕಲಾ ಮಾಮ್. ಕಲಾ, ನಿನ್ ಫೋನಲ್ಲಿ ಇಲ್ಲೇ ಇದೆಯಲ್ಲ. ಇನ್ಮೇಲೆ ಈ ಮನೆಯಲ್ಲಿರೋರು ಯಾರು ಶ್ರೀ ಜೊತೆ ಸಂಪರ್ಕ ಇಟ್ಕೋಬಾರ್ದು, ಅವನನ್ನ ಭೇಟಿನೂ ಮಾಡಬಾರ್ದು. ಗಂಡಂದ್ರ ವಿಷಯದಲ್ಲಿ ಇದುವರೆಗೂ ನನ್ನ ನೇಮ ಪಾಲಿಸಿರೋರು ಮಗನ ವಿಷಯದಲ್ಲೂ ತಪ್ಪು ಮಾಡಲ್ಲ ಅಂದ್ಕೊಂಡಿದ್ದೀನಿ. ಹಲೋ ಕಲಾ ಮಾಮ್. ಅವತ್ತು ಗಂಡ ಜೊತೆಗಿದ್ದ, ಜಗತ್ತಿನ ಎಲ್ಲಾ ಸಂತೋಷ ಇವಳ ಮುಖದಲ್ಲಿ ಕಾಣಿಸ್ತಾ ಇತ್ತು. ಆದ್ರೆ ಇವತ್ತು ಅದೃಷ್ಟ ಮಾಡಿದ್ದೆ ಕಣೋ ಶ್ರೀ, ನೀನು ಇಂಥವಳನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ. ಜಾನ್ವಿ, ಏನಮ್ಮ ಇಷ್ಟು ಬೇಗ ಆಫೀಸಿಗೆ ಹೊರಟಿಯಾ? ಮನೆಯಲ್ಲೇ ಇದ್ರೆ ಮನ್ಸಿಗೆ ಏನೇನೋ ಯೋಚನೆ ಬರುತ್ತಮ್ಮ, ತುಂಬಾ ಹಿಂಸೆ ಆಗುತ್ತೆ. ತಿಂಡಿ ತಿಂದಿಯಾ ಜಾಹ್ನವಿ? ತಿಂಡಿ ಬೇಡ ಅಮ್ಮ. ಯಾಕಮ್ಮ? ಹಸ್ವಿಲ್ಲ. ನಿನ್ನೆಯಿಂದ ಒಂದ್ ಹನಿ ನೀರು ಕುಡ್ದಿಲ್ಲ, ಹಸ್ವಿಲ್ಲ ಅಂದ್ರೆ ಏನರ್ಥ? ಶ್ರೀ ನೆನಪಾದ್ನ? ಯಾರ ನೆನಪಿಗೋಸ್ಕರನೂ ನೀನ್ ತಿಂಡಿ ಬಿಡೋ ಹಾಗಿಲ್ಲ. ಮಾಲ್ತಿ, ಇವಳಿಗೆ ತಿಂಡಿ ಬಡಿಸು. ನಾನು ಹೇಳಿದ್ದು ಕೇಳಿಸ್ಲಿಲ್ವಾ? ಹೋಗು. ಈಗ ತಾನೇ ಆನ್ ಮಾಡಿದೆ, ಇವ್ ಬೇಡ ಅಂದ್ರೆ ಆಫ್ ಮಾಡ್ತೀನಿ. ಫೋನ್ ಸ್ವಿಚ್ ಆಫ್ ಮಾಡೋದೇನು ಬೇಡ.
ಆಚೆ ಕೆಲ್ಸಕ್ಕೆ ಹೋಗೋಳು, ಫೋನ್ ಇದ್ರೆ ಅನುಕೂಲ. ನನ್ನ ಮಾತನ್ನ ನೀನ್ ಮೀರಲ್ಲ ಅನ್ಕೊಂಡಿದ್ದೀನಿ. ನೀನ್ ಅವನ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದೀಯಲ್ಲ, ಅವನ್ ನಿನ್ ಬಗ್ಗೆ ಒಂಚೂರಾದ್ರೂ ಯೋಚನೆ ಮಾಡ್ತಾ ಇದ್ದಾನ? ತನ್ನ ಪಾಡಿಗೆ ತಾನು ಆರಾಮಾಗಿ ಆಫೀಸಲ್ಲಿ ಹೋಗಿ ಕೂತಿದ್ದಾನಂತೆ. ಅವನ್ ಮನೆ ಬಿಟ್ಟು ಹೋದ್ಮೇಲೆ ನೀನ್ ಹೇಗಿದ್ದೀಯಾ, ನಾವೆಲ್ಲ ಹೇಗಿದ್ದೀವಿ ಅಂತ ತಿಳ್ಕೊಳಕ್ಕೆ ಒಂದ್ ಸಾರಿನಾದ್ರೂ ಪ್ರಯತ್ನ ಪಡ್ಬೋದಿತ್ತಲ್ಲ ಅವನು. ಪ್ರಯತ್ನ ಪಟ್ಟಿರಬಹುದು. ನನ್ನ ಫೋನ್ ರಾತ್ರಿ ಇಡೀ ಸ್ವಿಚ್ ಆಫ್ ಇತ್ತಲ್ವಾ? ನಿನ್ ಫೋನು ಸ್ವಿಚ್ ಆಫ್ ಆಗಿತ್ತು, ನನ್ ಫೋನ್ ಆನ್ ಅಲ್ಲೇ ಇತ್ತಲ್ಲ. ಯಾವ ಕ್ಷಣದಲ್ಲಾದ್ರೂ ಫೋನ್ ಬರ್ಬೋದು. ಅಜ್ಜಿ, ನಾನ್ ಮನೆಗೆ ವಾಪಸ್ ಬಂದಿದ್ದೀನಿ, ಬಾಗಿಲ್ ತೆಗೀರಿ, ನನ್ನ ಕ್ಷಮಿಸಿ ಮನೆ ಒಳಗೆ ಸೇರಿಸ್ಕೊಳ್ಳಿ ಅಂತ ಹೇಳ್ಬೋದು ಅಂತ ರಾತ್ರಿ ಪೂರ ನಿದ್ದೆ ಇಲ್ದೆ ಅವನಿಗೋಸ್ಕರ ಕಾಯ್ತಾ ಇದ್ದೆ. ಆದ್ರೆ ಅವನ್ ಬರ್ಲೇ ಇಲ್ಲ. ಅವನಿಗೆ ನಮ್ ಬಗ್ಗೆ ಯೋಚನೆ ಇಲ್ಲ ಅಂದ್ಮೇಲೆ ನಾವು ಅವನ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಯಾರು ಬರ್ಲಿ ಬರ್ದೇ ಇರ್ಲಿ, ಬದುಕು ಮುಂದೆ ಸಾಗ್ತಾ ಇರ್ಬೇಕು. ಏನಾಯ್ತು ಸರ್? ಜಾನು ನೋಡ್ದೆ ಅವಳ ಧ್ವನಿ ಕೇಳ್ದೆ ನಂಗೆ ಇರಕ್ಕಾಗಲ್ಲ ನಂದು. ಸರ್, ಏನ್ ಹೇಳ್ತಾ ಇದ್ರ ನೀವು? ಅವ್ರೀಗ ನಿಮ್ ಹೆಂಡ್ತಿ, ನೀವು ಅವ್ರನ್ನ ನೋಡಕ್ಕಾಗ್ದೆ. ಸರ್ ಪ್ಲೀಸ್ ಈಗ್ಲಾದ್ರೂ ಹೇಳಿ, ನಿಮ್ ಜೀವನದಲ್ಲಿ ಏನ್ ನಡೀತಿದೆ ಅಂತ. ಸರ್, ನೀವು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀರಾ. ಛತ್ರಿ ಮೇಡಮ್ ನಿಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ, ನೀವು ಅವ್ರನ್ನ ಒಂಟಿ ಮಾಡಿ ಬಂದ್ಬಿಟ್ಟಿದ್ದೀರಾ. ಪಾಪ ನಿಮ್ ನೆನಪಲ್ಲಿ ಅವ್ರ ಊಟ ತಿಂಡಿ ಮಾಡಿದಾರೋ ಇಲ್ವೋ. ನನ್ನ ಕಷ್ಟ ನಿನಗೆ ಹೇಗೋ ಅರ್ಥ ಮಾಡಿಸ್ಲಿ. ಬರ್ತೀನಂತ ಅಷ್ಟು ಬೇಡ್ಕೊಂಡ್ರು ಬಿಟ್ಟು ಹೋಗ್ಬಿಟ್ಟೆ. ಸಾಲದು ಅಂತ ಅಜ್ಜಿ ಹೇಳ್ದ ಹಾಗೆ ಕೇಳಬೇಕು ಅಂತ ಹೇಳಿ ಹೋದೆ. ಅದೊಂದು ಮಾತು ನೀನು ಹೇಳದೆ ಹೋಗಿದ್ರೆ ನಾವಿಬ್ರು ಇಷ್ಟು ಸಂಕಟ ಅನುಭವಿಸ್ಬೇಕಾಗಿರ್ಲಿಲ್ಲ. ಜಾನುನ ಬಿಟ್ಟು ಬರ್ಬೇಕಾದ್ರೆ ಎಷ್ಟು ಸಂಕಟ ಪಟ್ಟಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಬೇಬಿ ಮಮ್ಗೆ, ಲಲಿತಾ ಮಮ್ಗೆ ಅವ್ರು ಕೊಂಡ್ರೆ ಅಷ್ಟಕ್ಕಷ್ಟೇ. ಇನ್ನು ಅಜ್ಜಿನೋ ಒಂದೊಂದ್ಸಲ ಒಂದೊಂಥರ. ಇಂಥವ್ರ ಮಧ್ಯೆ ಜಾನನ ಬಿಟ್ಟು ಬರೋದಕ್ಕೆ ಎಷ್ಟು ಹಿಂಸೆ ಆಯ್ತು ಗೊತ್ತೇನ? ನಾನು ಮನೆ ಬಿಟ್ಟು ಬರ್ಬೇಕಾದ್ರೆ ಶ್ರೀ ದಯವಿಟ್ಟು ಮನೆ ಬಿಟ್ಟು ಹೋಗ್ಬೇಡ ಅಂತ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಗೊತ್ತಾ ನನ್ನ ಜಾನು. ಅಟ್ಲೀಸ್ಟ್ ನಿಮಿಷಕ್ಕೊಂದು ಕಾಲ್ ಬರುತ್ತೆ ಅನ್ಕೊಂಡಿದ್ದೆ. ಮನೆ ಬಿಟ್ಟು ಬಂದು ಗಂಟೆ 20 ಆಯ್ತು. 20 hours ಆಗಿದೆ ನಂದು.
ಅಟ್ಲೀಸ್ಟ್ ಒಂದು ಮಿಸ್ ಕಾಲ್ ಇಲ್ಲ. I've tried her calling 29 times. ಕಟ್ ಮಾಡ್ತಾಳೆ ಇಲ್ಲ ಸ್ವಿಚ್ ಆಫ್ ಮಾಡ್ತಾಳೆ. ಸರ್, ನೀವು ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ ಅನ್ಸುತ್ತೆ. ಪಾಪ ನಿಮ್ಮನ್ನ ಅವಾಯ್ಡ್ ಮಾಡೋರ್ಗೆ ಏನು ಸಿಗತ್ತೆ ಹೇಳಿ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಬಹುಶಃ ಅವಳೊಬ್ಬರೇ ಅಲ್ಲಿ ಬಿಟ್ಟು ಬಂದಿರೋದಕ್ಕೆ ಸೇಡ್ ತೀರ್ಸ್ಕೊತಿರ್ಬೇಕು. ಚಚೆ, ಛತ್ರಿ ಮೇಡಮ್ಗೆ ಸೇಡ್ ತೀರ್ಸ್ಕೊಳ್ಳೋಂಥ ಬುದ್ಧಿ ಎಲ್ಲ ಇಲ್ಲ ಅನ್ಸುತ್ತೆ ಸರ್. ಮತ್ತೆ ಯಾಕೆ ಅವಾಯ್ಡ್ ಮಾಡ್ತಿದ್ದಾಳೆ? ಬಹುಶಃ ಯಾವುದೋ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಗಾಕೊಂಡಿರ್ಬೋದು. ನಾನು ಒಪ್ಪಲ್ಲ. ನನ್ನ ಅಮ್ಮಂದಿರು ಯಾರು ನನ್ನ ಅವಾಯ್ಡ್ ಮಾಡು ಅಂತ ಹೇಳ್ಕೊಟ್ಟಿರಲ್ಲ. ಸಿಟ್ಟು ಬಂದಿರಬೇಕು, ಸಾಧಿಸ್ತಿದ್ದಾಳೆ. ಅವಳು ನೋಡ್ದೆ, ಅವಳ ಧ್ವನಿ ಕೇಳ್ದೆ, ನನ್ನ ಕೈಲಿರೋಕ್ಕಾಗಲ್ಲ ನಂದು. ನಿನ್ನ ನೋಡ್ದೆ, ನಿನ್ ದನಿ ಕೇಳ್ದೆ ನನಗಿರಕ್ ಆಗ್ತಿಲ್ಲ ಶ್ರೀ.